ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದ ಶಾರದಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸೆಟಸ್ಥಳ ಬ್ರಹ್ಮ ಶ್ರೀ ಚೆನ್ನಮಲ್ಲ ಶಿವಾಚಾರ್ಯರು, ತೇರಿನ ಮಠ ಬಡದಾಳ್. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜಿನ ಸಂಸ್ಥಾಪಕರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಶಿವಾನಂದ್ ಚುಂಚೋಳಿಯವರು ಪ್ರಾಸ್ತಾವಿಕ ನುಡಿಯಲ್ಲಿ ಎಮ್ಮೆ ಕಾಯುವ ಹುಡುಗ ಇಂಗ್ಲಿಷ್ ಮಾತನಾಡಿದ. ಖ್ಯಾತ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ರಮೇಶ್ ಬಲ್ಲಿ ಸರ್ ಅವರಿಂದ 2015ರಲ್ಲಿ ಈ ಕಾಲೇಜಿನ ಬೀಜವನ್ನು ಬಿತ್ತನೆ ಮಾಡಿದರು. ಅದನ್ನು ಬೆಳೆಸುವುದಕ್ಕೆ ನನ್ನ ತಾಲೂಕಿನ ಹಾಗೂ ನನ್ನ ಆತ್ಮೀಯ ಗುರು ಹಿರಿಯರಿಂದ ಸಾಧ್ಯವಾಗಿದೆ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸುವುದಕ್ಕೆ ವಿದ್ಯಾರ್ಥಿ ಮತ್ತು ಪಾಲಕರ ಸಹಕಾರದೊಂದಿಗೆ ಬೆಳೆಸೋಣ ಎಂದು ಮಾತನಾಡಿದರು. ನಂತರ ಮಾತನಾಡಿದ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಹಾಗೂ ಎಮ್ಮೆ ಕಾಯುವ ಹುಡುಗ ಎಮ್ಮೆ ಕಲಿತವರಿಗೂ ಮೀರಿಸಿದ ಎಂಬ ಹೆಗ್ಗಳಿಕೆಯನ್ನು ಪಡೆದ ರಮೇಶ್ ಬಲ್ಲಿ ಸರ್ ಅವರು ಮಾತನಾಡಿ, ವಿದ್ಯಾರ್ಥಿಯ ಜೀವನ ಯಾವ ರೀತಿಯಾಗಿ ಇರಬೇಕು, ತಂದೆ ತಾಯಿಯನ್ನು ಯಾವ ರೀತಿಯಾಗಿ ಗೌರವಿಸಬೇಕು, ಓದುವುದನ್ನು ಯಾವ ರೀತಿಯಲ್ಲಿ ಓದಬೇಕು ಎಂಬ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಂಡರು. ನಂತರ ತಮ್ಮ ಜೀವನದ ಕಹಿ ಘಟನೆಯನ್ನು ನೆನಪಿಸಿಕೊಂಡು ಭಾವುಕರಾದರು. ಈ ಸಂದರ್ಭದಲ್ಲಿ ಮಾಂತೇಶ್ ಪಾಟೀಲ್, ಶಿವಾನಂದ್ ಕಾಚಾಪುರ್, ಧರ್ಮರಾಜ್ ಜವಳಿ, ಕಾಲೇಜಿನ ಶಿಕ್ಷಕರೊಂದು ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಮತ್ತು ಪಾಲಕರೊಂದು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. It gives me a great pleasure to extend you a warm welcome on the Dr. APJ Abdul Kalam Arts and Commerce College Afzalpur. First and foremost, I warm welcome to the divine presence of this program, Sri Shatasthala Brahma, Dr. Abhinava Channamalla, Shivayogi Shivacharya, Terina Mata Badada. I heartily welcome the party. ಯಾಕೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ತೀವಿ ಅಂತ ಕೇಳಿದ್ರೆ, ಭಾರತೀಯ ಸನಾತನ ಪರಂಪರೆಯಲ್ಲಿ ಒಂದು ಪದ್ಧತಿಯದ ಬಂದಂತ ಅತಿಥಿಗಳನ್ನ ಸ್ವಾಗತಿಸುವುದು ಈ ದೇಶದ ಸಂಸ್ಕೃತಿ. ಅದೇ ತೆರನಾಗಿ ಕಾಲೇಜಿಗೆ ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಹೃದಯ ಸ್ಪರ್ಶಿ ಸ್ವಾಗತ ಕೋರುವುದು ಈ ಒಂದು ಕಾಲೇಜಿನ ಒಂದು ಪದ್ಧತಿಗನುಸಾರವಾಗಿ ಇವತ್ತು ನಾವು ಸ್ವಾಗತ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ 2024-25ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ಅಂದ್ರೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಂತಂದಾಗ ಪೂಜ್ಯರನ್ನ ಸಂಪರ್ಕಿಸಿ ಕಾರ್ಯಕ್ರಮದ ದಿನಾಂಕವನ್ನ ತೆಗೆದುಕೊಂಡು ಕಾರ್ಯಕ್ರಮದ ಅತಿಥಿಗಳನ್ನ ದಿನಾಂಕವನ್ನ ತೆಗೆದುಕೊಂಡು ಇಂದು ಈ ಕಾರ್ಯಕ್ರಮವನ್ನು ನಾವು ಬಹಳ ವಿಶೇಷವಾಗಿ ಆಯೋಜನೆಯನ್ನ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಬಹುಶಃ ಬಹಳಷ್ಟು ಸಲ ನಾನು ಪ್ರಸ್ತಾಪವನ್ನ ಮಾಡಿರ್ತೀನಿ, ಆದರೂ ಕೂಡ ಪ್ರಾಸ್ತಾವಿಕ ನುಡಿಯಲ್ಲಿ ಕಾಲೇಜಿನ ಸ್ಥಾಪನೆ ಅದರ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಬಹಳಷ್ಟು ನಾನೇನು ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡಂಗಿಲ್ಲ. ಕಳೆದ ಕಾರ್ಯಕ್ರಮಗಳಲ್ಲಿ ಕೂಡ ಪ್ರಸ್ತಾಪವನ್ನ ಮಾಡ್ತೀವಿ, ಆದರೂ ಈ ಕಾರ್ಯಕ್ರಮದಲ್ಲಿ ಹೊಸ ಅತಿಥಿಗಳಿರುವುದರಿಂದ ಒಂದಿಷ್ಟು ಹಿನ್ನೆಲೆ ಹೇಳಬೇಕಾಗ್ತದ.
2017ರಿಂದ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆ ಬಹುಶಃ ಇದಕ್ಕೆ ಬೀಜ ಬಿತ್ತಿದವರು ಈ ಸಂದರ್ಭದಲ್ಲಿ ನಾನು ಬಹಳ ಒಂದಿಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 2011ರಲ್ಲಿ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕನಾಗಿ ಸೇರಿಕೊಂಡೆ. 2012ರಲ್ಲಿ ಪ್ರಾಚಾರ್ಯರಾಗಿ ಅಧಿಕಾರವನ್ನು ವಹಿಸಿಕೊಂಡೆ. ಸುಮಾರು 2015ರಲ್ಲಿ ಆ ಕಾಲೇಜಿನಲ್ಲಿದ್ದಾಗ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದು ರಮೇಶ್ ಬಲ್ಲೀದ್ ಸರ್ ಅವರ ಕಾರ್ಯಕ್ರಮ. ರಮೇಶ್ ಬಲ್ಲೀದ್ ಸರ್ ಅವರು ಅಫ್ಜಲ್ಪುರಕ್ಕೆ ಬರ್ತಾರ, ಸರ್ಕಾರಿ ಡಿಗ್ರಿ ಕಾಲೇಜ್ನಲ್ಲಿ ಅವ್ರದ್ದೊಂದು ಉಪನ್ಯಾಸ ಅದ ಅಂತ ನನಗೆ ಮಾಹಿತಿ ಬಂದಾಗ ನಾನು ಸುಮ್ಮನೆ ಕೂಡಲಿಲ್ಲ. ರಮೇಶ್ ಬಲ್ಲೀದ್ ಸರ್ ಹೇಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಕಾಲ್ ಮಾಡಿದೆ. ಬಹುಶಃ ಸರ್ಗೆ ನೆನಪಿರ್ಬೋದು, ಆ ಸಂದರ್ಭದಲ್ಲಿ ಸರ್ಗಿರುವಷ್ಟು ಬಿಸಿ ಶೆಡ್ಯೂಲ್ಗಳು ಈಗ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಯಾಕೆಂದ್ರೆ ಅವ್ರು ಒಂದು ಕಡೆ ಸಂಸ್ಥೆ ಜವಾಬ್ದಾರಿಯನ್ನು ಹೊತ್ತುಕೊಂಡಾರ. ಅವಾಗ ಸರ್ ಬೇರೆ ಯಾರು ಕಾಲ್ ರಿಸೀವ್ ಮಾಡೋ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಆಕಸ್ಮಿಕ ನನ್ನ ಕಾಲ್ ರಿಸೀವ್ ಮಾಡಿದ್ರು. ನಾನು ಹೇಳಿದೆ, ಸರ್ ನಾನು ಹೀಗೆ ಅಫ್ಜಲ್ಪುರಿಂದ ಮಾತಾಡ್ತಾ ಇದ್ದೀನಿ, ನೀವು ಅಫ್ಜಲ್ಪುರ್ ಬರ್ತಾ ಇದ್ದೀರಿ, ನಮ್ಮ ಕಾಲೇಜ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಸರ್ ಏನು ಹೇಳಿದ್ರು, ಇಲ್ಲ ಶಿವಾನಂದ್ ಅವರೇ 10 ಗಂಟೆ ಕಾರ್ಯಕ್ರಮ ಅಲ್ಲಿ ನಿಗದಿಯಾಗಿದೆ, ಅದು ಹೇಗೆ ಸಾಧ್ಯ ನಿಮ್ಮ ಕಾಲೇಜಿಗೆ ಬರೋದು ಅಂತಂದ್ರು. ಸರ್ ನೀವು ಗುಲ್ಬರ್ಗೆ ಯಾವಾಗ ಬರ್ತೀರಿ ಅಂದರೆ, ಒಂದಿನ ಮುಂಚೆ ಬರ್ತೀನಿ. ಸರಿ ಸರ್ ಪರವಾಗಿಲ್ಲ, ಹಿಂದಿನ ದಿನ ರಾತ್ರಿ ನಿಮ್ಮನ್ನು ಕರ್ಕೊಂಡು ಅಫ್ಜಲ್ಪುರ್ಗೆ ಬರ್ತೀನಿ, ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನಮ್ಮ ಕಾರ್ಯಕ್ರಮ ಮುಗಿಸೋಣ ಅಂತಂದೆ. ಅದಕ್ಕೆ ಸರ್ ಒಪ್ಕೊಂಡ್ರು. ನಾನು ಹಿಂದಿನ ದಿನ ಕಲಬುರಗಿ ಹೋಗಿ ಅವ್ರನ್ನ ಕರ್ಕೊಂಡು ಅಫ್ಜಲ್ಪುರ್ಗೆ ಬಂದೆ. ಅಫ್ಜಲ್ಪುರದಲ್ಲಿ ಒಂದಿಷ್ಟು ವಾಸ್ತವ್ಯ ಮಾಡಿ ಬೆಳಗ್ಗೆ 7 ಗಂಟೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. 7ರಿಂದ ಸುಮಾರು 9:30 ತನಕ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ್ಮೇಲೆ 9:30ಗೆ ನಾನು ಡಿಗ್ರಿ ಕಾಲೇಜಿಗೆ ಅವ್ರನ್ನ ಒಯ್ದು ಬಿಡಬೇಕು. ಮಧ್ಯದಲ್ಲಿ ನಿಂತೀವಿ. ಸರ್ ಒಂದು 2 ನಿಮಿಷ ನಿಂತರು. ಇರು ಶಿವಾನಂದ್ ಒಂದಿಷ್ಟು ನಿಲ್ರಿ ಅಂತಂದ್ರು. ನಿಂತಾಗ ಒಂದಿಷ್ಟು ಮಾತು ಹೇಳಿದ್ರು ನನಗೆ, ಇಲ್ಲ ನೀವು ಇಷ್ಟೆಲ್ಲ ಓಡಾಡ್ತೀರಿ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ, ನೀವು ಯಾಕೆ ನಿಮ್ದೇ ಒಂದು ಸಂಸ್ಥೆ ಪ್ರಾರಂಭ ಮಾಡಬಾರ್ದು ಅಂತೇಳಿ ಆ ಬೀಜವನ್ನ ರಮೇಶ್ ಬಲ್ಲಿದವರು 2015ರಲ್ಲಿ ಬಿತ್ತಿದ್ರು. ಅದಕ್ಕೆ ಗೊಬ್ಬರ ನೀರು ಹಾಕಿದವರು ಯಾರಂದ್ರೆ ಶ್ರೀಯುತ ಮಾಂತೇಶ್ ಪಾಟೀಲ್ ಅವರು. ಇದನ್ನ ಯಾವಾಗಲೂ ನನ್ಗೆ ಕೊರೀತಿದ್ದ, ಹೌದಲ್ಲ ನಾನು ಯಾಕೆ ಮಾಡಬಾರ್ದು 2016-17ರ ಅವಧಿಯಲ್ಲಿ ಮಾಂತೇಶ್ ಪಾಟೀಲ್ ಸರ್ ಜೊತೆ ಬಹಳ ಸಂಪರ್ಕಕ್ಕೆ ಬಂದೆ. ಸರ್ ಅಂದ್ರು, ಯಾಕ ನೀನೊಂದು ಕಾಲೇಜ್ ಮಾಡಬಾರ್ದು, ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ನಿನ್ಗೇನು ಸರ್ಕಾರದ ಲೆವೆಲ್ದಾಗ ಏನು ಕೆಲಸ ಮಾಡ್ಬೇಕು ನಾ ಅಂತ ಮನೋಭಾವನೆಯನ್ನ ವ್ಯಕ್ತಪಡಿಸಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ನೀವೆಲ್ಲರೂ ಒಂದು ವೇ ಒಳಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಕಾಶ ಅವರು ಹೇಳಿದ್ರು. ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು, ನನ್ನನ್ನು ಕರೆಸಿ ಮತ್ತೆ ನೀವು 10ನೇ ವರ್ಷದ ನನಗೆ ಸನ್ಮಾನ ಮಾಡ್ತೀರಿ, ಅಷ್ಟೊಂದು ಈ ಭಾಗ ಬೆಳೀತದ ಅಂತಕ್ಕಂಥದ್ದು ಹೇಳುವ ಉದ್ದೇಶ ಏನಂದ್ರೆ, ನಮ್ಮ ಭಾಗದಾಗ ಓದುವರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಈಗ ಅನಿವಾರ್ಯ ನಾವು ಓದಬೇಕಾಗ್ಯದ. ಯಾಕೆ ಓದಬೇಕಾಗ್ಯದಪ್ಪ ಅಂದ್ರೆ, ನಮ್ಮ ರಿಸಲ್ಟ್ ಬರಬೇಕಾಗಿತ್ತು, ನಾವು ಓದಬೇಕಾಗಿತ್ತು ಅಂದ್ರೆ ನಾವು ಪರಿಶ್ರಮ ಪಡಬೇಕು. ಅದಕ್ಕೆ ಬಹುಶಃ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಗಳು ಕೊಡಬೇಕು ಅಂತಕ್ಕಂಥದ್ದು. ಜೊತೆಗೆ ಈಗೇನದ ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಬಹಳಷ್ಟು ಮೊನ್ನೆ ಅಪ್ಪಾಜಿಯವರಿಗೆ ಮತ್ತೆ ಸರ್ ಗೊತ್ತದ, ಗುಲ್ಬರ್ಗ ಜಿಲ್ಲೆ ರಿಸಲ್ಟ್ ಕೊನೆಯ ಸ್ಥಾನದಲ್ಲಿ ಅದು. ಗುಲ್ಬರ್ಗ ಜಿಲ್ಲೆ ಒಳಗೆ ನಮ್ಮ ಇಡೀ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆ ರಿಸಲ್ಟ್ ಕೊನೆಯ ಸ್ಥಾನದಲ್ಲಿ ಅದ. ಬಹುಶಃ ನಾವು ಅದನ್ನ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಶಿಕ್ಷಣ ಸಂಸ್ಥೆಗಳಿಂದ ಕಾರಣ ಅಂತಕ್ಕಂಥದ್ದು. ಕೊನೆಯ ಸ್ಥಾನ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಯಾರು ಓದಿನ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತಂದ್ರೆ ನಿಮ್ಮಿಂದ ಸಾಧ್ಯ ಅದು. ಕೇವಲ ನೀವು ಮಾಡ್ತಕ್ಕಂಥ ಅಭ್ಯಾಸ, ನೀವು ಮಾಡ್ತಕ್ಕಂಥ ಕಠಿಣ ಪರಿಶ್ರಮದಿಂದ ನೀವು ಈ ಕೊನೆಯ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ, ನಮ್ಮದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಳಗೊಂಡಂತೆ ಇದೊಂದು ವಿಚಾರ ಏನಪ್ಪ ಅಂದ್ರೆ, ಗುಲ್ಬರ್ಗ ಆ ಸ್ಥಾನದಿಂದ ನಾವು ಮ್ಯಾಕ್ ತರಬೇಕಾಗ್ಯದ. ಗುಲ್ಬರ್ಗ ಆ ಸ್ಥಾನದಿಂದ ನಾವು ಮ್ಯಾಕ್ ತರಬೇಕಾಗ್ಯದ ಅಂದ್ರೆ ಅದು ಈ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ತಾವೆಲ್ಲರೂ ಸಹ ಕಠಿಣವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ APJ ಅಬ್ದುಲ್ ಕಲಾಂ ಸಂಸ್ಥೆ ಶಿವಾನಂದ್ ಸರ್ ಅವರ ಕನಸಿನ ಕೂಸು. ಅವ್ರು ಏನು ಬೆಳೆಸಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಸ್ಥೆ ಬೆಳಲಿಕ್ಕತ್ತದ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬಹುಶಃ ಶಿವಾನಂದ್ ಸರ್ ಮಾಡಬೇಕಾದಾಗೆ ಸ್ಟೇಟ್ಗೆ ಅದಕ್ಕೆ ಮಕ್ಕಳು ಬಂದವರಿಗೆ ಒಂದಿಷ್ಟು ಕಾಣಿಕೆ ರೂಪದಲ್ಲಿ ಕವರ್ಗಳನ್ನು ಕೊಡೋದು ಕಂಡಿದ್ದೀನಿ. ಅಂಬೇಡ್ಕರ್, ಬಸವ, ಬುದ್ಧಂತರ ನಮ್ಮ ಇತಿಹಾಸ ರಿಪೀಟ್ ಆಗಲಿ ಅಂತೇಳಿ ಬಂಡಲ್ ಆಫ್ ಬುಕ್ಸ್ ಅನ್ನು ಕೊಟ್ಟದಂತ ನಾನು ನೋಡಿದ್ರೆ ನನಗೆ ಮತ್ತೆ ತುಂಬ ಖುಷಿಯಾಗಿದ್ದಾರೆ. ಅದೇ ನಮ್ಮ APJ ಅಬ್ದುಲ್ ಕಲಾಂ ಕಾಲೇಜಿನ ಸಂಸ್ಥೆಯ ವಿಶೇಷತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸರಿಯಾದ ಜಾಗಕ್ಕೆ ಬಂದಿರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ತುಂಬ
ತುಂಬಾ ಕಾಲೇಜುಗಳು ಇರ್ತಾವೆ, ತುಂಬಾ ಎಲ್ಲ ಕಡೆ ಇರ್ತವೆ. ಆದ್ರೆ ಸರಿಯಾದ ಸ್ಥಾನಕ್ಕೆ ಬಂದಿದೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ ಅಂದ್ರೆ, ನಾನು 2015 ಅಥವಾ 2017ರಲ್ಲಿ ನಾನು ಶಿವಾನಂದ್ ಸರ್ನ ಭೇಟಿಯಾದಾಗ ಅವತ್ತಿನ ನೆನಪು ಇವತ್ತಿಗೆ ಇದೆ. ನಿಜವಾಗ್ಲೂ ನಾವು ಹೇಗೋ ಒಂದು ರೀತಿಯಿಂದ ಹೇಳ್ಬೇಕನ್ಸುತ್ತೆ, ಹೇಳಿದಂತ ಮಾತನ್ನ ನಾವು ಮಾಡ್ಲೇಬೇಕಂತ ಮಾಡ್ಕೊಂಡಿರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಹಾಗಾಗಿ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಇದಿರ್ತಕ್ಕಂಥದ್ದು. ಎರಡನೇದು, ನಾನು ಇವತ್ತು ಸಣ್ಣ ಒಂದು ವಿಶೇಷತೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ನಾನು ನಿಮಗೆ 1 ತಾಸು ಮೊದಲೇ ಮಾತಾಡ್ತೀನಿ, ಕೇಳಿ. 1 ತಾಸು ಮಾತಾಡ್ತೀನಿ ನಾನು. ನಿಮಗೆ ಯಾರಿಗೆ ಲಂಡನ್ಗೆ ಫ್ಲೈಟ್ ಏನು ಮಿಸ್ ಆಗಲ್ಲ ಅನ್ಕೋತೀನಿ. ಯಾರಾದ್ರೂ ಲಂಡನ್ಗೆ ಹೋಗೋ ಫ್ಲೈಟ್ ಬುಕ್ ಮಾಡಿವೇನ? ಅಥವಾ ಧಾರವಾಡಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದಂಥ ಟ್ರೈನ್ ಏನಾದ್ರು ಮಿಸ್ ಆಗ್ತದೇನ? ಯಾವುದು ಮಿಸ್ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿ ಮಿನಿಮಮ್ 1 ತಾಸು ಮಾತಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಖುಷಿ ವಿಚಾರ ಏನಂದ್ರೆ, PUC ಮಕ್ಕಳೊಂದಿಗೆ ಇವತ್ತು ನಾಲ್ಕು ಮಾತಾಡ್ತೇನೆ ಅನ್ನೋದು ಯಾಕೆ ಅಂತ ನಿಮ್ಗೆ ಅನಿಸ್ಬೋದು. ನೀವೆಲ್ಲರೂ ಒಂದು ಸಂಖ್ಯೆ ಕೊಡ್ತೀನಿ ನಾನು ನಿಮಗೆ. ನೀವು ಸಂಖ್ಯೆ ಕೊಡ್ತೀನಿ, ಆ ಸಂಖ್ಯೆ ಏನಂತ ನೀವು ಹೇಳ್ರಿ. 730 ಅಂದ್ಗಳಿಗೆ ನಿಮ್ಗೆ ಏನಾದರೂ ಸಂಖ್ಯೆ ಮೈಂಡಲ್ಲಿ ಬರ್ತಾ ಇದೆಯಾ? ಇಲ್ಲ. 3650 ಬರ್ತಿಲ್ಲ. 3650 ಅಂದ್ರೆ 3650 ದಿನಗಳಂದ್ರೆ 1ನೇದಿಂದ 10ನೇವರೆಗೆ ನೀವು ನಿಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಗಳಿಸಿ ಹೈಯರ್ ಎಜುಕೇಶನ್ಗೆ ಕಾಲಿಟ್ಟಿರ್ತಕ್ಕಂಥ ಕಳೆದಂತ ದಿನಗಳವು. 730 ಏನಿದಾವಲ್ಲ, ಇನ್ನು 2 ವರ್ಷ ನೀವು ಮುಂದೆ ಹೋಗ್ಬೇಕಾದಂಥದ್ದು. ಇದು ಯಾರಿಗೆ ಅಂದ್ರೆ ಫಸ್ಟ್ PUC ಬಂದಿರೋರಿಗೆ. ಬಹಳ ಉತ್ತಮವಾಗಿ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಎಷ್ಟೋ ಜನ ಮಕ್ಕಳು ನಾವು ಸೈನ್ಸ್ ಮಾಡ್ಬೇಕಂದಾಗ ಇಲ್ಲ ನಮ್ಗೆ ಟಫ್ ಆಗುತ್ತೆ, ನಾನು ಆರ್ಟ್ಸೇ ಮಾಡಿಸ್ತೀನಿ, ಕಾಮರ್ಸೇ ಮಾಡ್ತೀನಿ ಅಂತ ಅಂದಾಗ ಉದಾಹರಣೆ ಹೇಳಿದ್ದೇನೆಂದ್ರೆ, ಸರ್ ನನಗೆ ಇಂಗ್ಲಿಷ್ ಅಂದ್ರೆ ಭಯ ಇದೆ, ಅದಕ್ಕೆ ನಾನು ಫೇಸ್ ಮಾಡಕ್ ಆಗುತ್ತೋ ಇಲ್ಲ ಅಂತ. ಒಂದ್ಸರಿ ಫ್ಲಾಶ್ ಬ್ಯಾಕ್ ಹೋಗಿ ನೋಡಿ. ನಾವು ಹುಟ್ಟಿದಾಗಲಿಂದ ಇಲ್ಲಿವರೆಗೆ ಸ್ನಾನ ಮಾಡಕ್ ಬಿಟ್ಟಿದ್ದೀವಿ, ಹುಟ್ಟಿದಿಂದ ಇಲ್ಲಿವರೆಗೆ ಹಲ್ ತಿಕ್ಕದ್ ಬಿಟ್ಟಿದ್ದೀವಿ, ಹುಟ್ಟಿದಿಂದ ಇಲ್ಲಿವರೆಗೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ದೀವಿ, ಏನ್ ಬೇಕಾದೆಲ್ಲ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಿಂದ ದಿನಕ್ಕೆ ಒಂದೊಂದು ಶಬ್ದಕೋಶ, ಒಂದೊಂದು ಅಕ್ಷರ, ಒಂದೊಂದು ವಿಷಯನ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಕೆಲಸ ನಾವಾಗಿದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಬರಟಿಗೆ ನಮಗೆ ಎಷ್ಟು ಶಬ್ದಕೋಶ ಇರಬೇಕಾಗಿತ್ತು? 3650 ಶಬ್ದಕೋಶ ಇರಬೇಕಾಗಿತ್ತು. 3650 ಮ್ಯಾಥ್ಸ್ ಲಾಜಿಕ್, 3650 ಇಂಗ್ಲಿಷ್ ಶಬ್ದಕೋಶ, 3650 ಸೈನ್ಸ್ ಬಗ್ಗೆ ತಿಳ್ಕೊಂಡು ಬಂದಿದ್ರೆ ನಮ್ಮ ಶಬ್ದಕೋಶ 6 ಸಬ್ಜೆಕ್ಟ್ ಎಷ್ಟಾಗಿರ್ಬೇಕಾಗಿತ್ತು, ನಾವೆಲ್ಲಿರ್ಬೇಕು ಅನ್ನೋದನ್ನ ನಾವು ಇಲ್ಲಿ ಮೋಟಿವೇಶನ್ ಆಗೋದು ಅನವಶ್ಯಕತೆ ಇದೆ. ರಿಯಲೈಸೇಷನ್ ಆಗ್ಬೇಕಾಗಿದೆ. ಮೋಟಿವೇಶನ್ ಆಗೋದು ಮುಖ್ಯ ಅಲ್ಲ, ರಿಯಲೈಸೇಷನ್ ಆಗ್ಬೇಕಾಗಿದೆ. ನಾವು ಬಂದಿರತಕ್ಕಂಥ ದಾರಿ ಒಳಗಡೆ 10 ವರ್ಷ ಆದಿಯ ಜರ್ನಿಯಲ್ಲಿ ನಾನು ಏನನ್ನ ಪಡ್ಕೋಬೇಕಾಗಿತ್ತು, ನಾನು ಯಾಕೆ ಪಡ್ಕೊಂಡಿಲ್ಲ, ಮತ್ತೆ ಇನ್ನಿರತಕ್ಕಂಥ 730 ಅಂದ್ರೆ 2 ವರ್ಷ ದಿನದಲ್ಲಿ ಅವಧಿಗಳಲ್ಲಿ ನಾನು ಏನ್ ತಗೋಬೇಕನ್ನೋದು ಬಹಳ ಮುಖ್ಯವಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮಗೊಂದು ಚಿಕ್ಕ ಕಲಿಕೆ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲಿ ವಿಫಲರಾಗ್ತಾ ಇದ್ದೀವಿ ಅಂದ್ರೆ, ಒಂದು ದಿನಕ್ಕೆ 24 ತಾಸು ಸಮಯ ಇರುತ್ತೆ ನಮಗೆ. 8 ತಾಸು ಕಾಲೇಜು ಮತ್ತೆ ಸ್ಕೂಲ್ ಅಟ್ಮಾಸ್ಫಿಯರ್ ಕಳೆದ್ರೆ 16 ತಾಸು ಮನೆಯಲ್ಲಿ ಕಲಿತಕ್ಕಂಥ ಮಕ್ಕಳು ನಾವು ಆಗ್ತೀವಿ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಶಿಕ್ಷಕರಾಗ್ಲಿ. ವಿಚಾರ ಏನಂತಂದ್ರೆ 8 ತಾಸಿನ ಶಿಕ್ಷಣಕ್ಕೆ ಬಹಳ ಆದ್ಯತೆ ಕೊಡಕತ್ತೀವಾದ್ರೆ 16 ತಾಸಿನ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ತಾ ಇಲ್ಲ ಇವತ್ತಿನ ಸೊಸೈಟಿಯಲ್ಲಿ. ಮೋರಲ್ ಬೇಸ್ ಎಜುಕೇಶನ್ ಅಂತ ಕರಿತಾ ಇದೆ. ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಬಾಲಕ 5 ರಿಂದ 6 ವರ್ಷದ ಮಗು ಯಥಾಸ್ಥಿತಿ ದಿನನಿತ್ಯ ಕಾಲ ಹೋಗುವಾಗ ಅಂಗನವಾಡಿ ಕೇಂದ್ರಕ್ಕೆ ಹೋಗುತ್ತದೆ. ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಆಡುವ ಸಂದರ್ಭದಲ್ಲಿ ಅವತ್ತಿನ ಒಂದು ದಿನದಲ್ಲಿ ಆಕಸ್ಮಿಕವಾಗಿ MP ಎಲೆಕ್ಷನ್ ನಡೀತಾ ಇದೆ. ಆ ಎಲೆಕ್ಷನ್ ಡೇ ಐತೆ ಅಂತ ಅವನಿಗೆ ಗೊತ್ತಿರಂಗಿಲ್ಲ. ಮಗು ಶಾಲೆ ಯಾಕೋ ಇನ್ನ ತೆರಿತಾ ಇಲ್ಲ ಅಂತೇಳಿ ಹೊರಗಡೆ ಕುಂತು ಮಣ್ಣು ಕುಂಪೆ ಮಾಡಿ ಆಟ ಆಡ್ತಿರ್ಬೇಕಾದಾಗ ಎಲೆಕ್ಷನ್ ಆಫೀಸರ್ಸ್ ಯಾರು ಹೋಗಿರ್ತಾರ? ಎಲ್ಲ ಶಾಲೆ ಶಿಕ್ಷಕರನ್ನೇ ಅಪಾಯಿಂಟ್ ಮಾಡಿರ್ತಾರೆ ಸರ್ಕಾರ. ಆ ಮಾಸ್ತರ ಹೋಗಿ ಮಗು ಹೇಳ್ತದೆ, ಇವತ್ತು ಶಾಲೆ ಇರೋದಿಲ್ಲ, ಎಲೆಕ್ಷನ್ ಡೇ ಐತಪ್ಪ, ಸುಣ್ಣಗಿಣ್ಣ ಹಾಕಿದೀವಿ, ಲೈನ್ ಕ್ರಾಸ್ ಮಾಡ್ಬಿಡೋದಂತ ಗೊತ್ತಿಲ್ವ ನಿನಗೆ, ಇಲ್ಲಿ ಬಂದು ಆಟ ಯಾಕೆ ಆಡುತ್ತಂದಾಗ ಇವ್ ಸ್ವಲ್ಪ ಹಿಂಗ್ ಗುರುವಾಸನರಿ ಈಗ ಕೂತಲ್ಲೇ ಮಣ್ಕುಪ್ಪಿ ಮಾಡಿ ಗುರಾಯಿಸ್ಕೆ ಅಂತ ಯಾಕೆ ಹಂಗ್ ನೋಡ್ತಿ ಅಂತಂದಾಗ, ಸರ್ ಹಿಂಗ್ ತೋರಿಸ್ತಿ ಅಂತ ಶಾಲೆ ಇನ್ನ ತೆರೆದಿಲ್ಲ, ಅದಕ್ಕೆ ಇಲ್ಲಿ ಕುಂತೀನಿ ಅಂತ. ಇವತ್ತು ಶಾಲೆ ಇರೋದಿಲ್ಲ, ಮನೆಗೆ ಹೋಗಂದ್ರಂತ. ಆಯ್ತು ಬಿಡಿ ಸರ್ ಹೋಗ್ತೀನಿ ಅಂತ. ಆದ್ರೆ ಸರ್ ಯಾಕೋ ಬಹಳ ಕೋಪ ಮಾಡ್ಕೊಂಡಿರಲ್ಲ ಅನ್ನಂತ ಮಗು. ಯಾಕೋ ನನಗೆ ಹೆದರ್ ಮಾತಾಡ್ತೀನ ಮಾಸ್ತರ್ಗನ್ನಂತ. ಆಗಲ್ಲ ಸರ್,
ನನಗೆ ಓಟ್ ಹಾಕೋ ವಯಸ್ಸೇ ಬಂದಿಲ್ಲಲ್ಲ, ನಿನಗೆ ಯಾಕೆ ಇಷ್ಟದ ಚಿಂತನೆ ನನ್ನ ಬಗ್ಗೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಅನ್ನೋದು. ನನಗೆ ಓಟ್ ಹಾಕೋ ವಯಸ್ಸೇ ಬಂದಿಲ್ಲ, ಇಷ್ಟ್ಯಾಕೆ ನೀವು ಗಾಬರಿ ಹಾಸಿಗೆ ಚಿಂತೆ ಮಾಡ್ತೀರ ಅನ್ನೋ ಚಿಂತನೆ ಅಂದಾಗ ಆ ಮಾಸ್ತರ್ಗೆ ಎದುರಿಡ್ತೀನಿ ನೀನು. ಸರಿ ಹಾಗಾದ್ರೆ ಒಂದು ಹ್ಯಾಪಲ್ ಸ್ಪೆಲ್ಲಿಂಗ್ ಹೇಳ ನೋಡಮ್ಮ ಅಂತ ಮಾಸ್ತರ್ ಹುಷಾರಾಯ್ತಾನೆ, ಹೆಂಗಾರು ಮಾಡಿ ಮಗು ಇದು ಮಾಡ್ಬೇಕಂತೇಳಿ. ಸರ್ ನಿನಗೆ ಯಾವ ತರದ ಹ್ಯಾಪಲ್ ಸ್ಪೆಲ್ಲಿಂಗ್ ಬೇಕ್ರಿ? ನನಗೆ 4 ತರದ ಹ್ಯಾಪಲ್ಸ್ ಗೊತ್ತಂತೇವೆ. ಹ್ಯಾಪಲ್, ಪೈನಾಪಲ್, ಕಸ್ಟರ್ಡ್ ಆಪಲ್, ವುಡ್ ಆಪಲ್, ಯಾವ್ದ್ರ ಸ್ಪೆಲ್ಲಿಂಗ್ ಬೇಕು ಸರ್ ನಿನಗಂತಂತು. ಸ್ವಲ್ಪ ಯಾಕೋ ಮಾಸ್ತರ್ಗೆ ಇಕ್ಕಟ್ಟು ಅನ್ಸ್ಯದ. ಮತ್ತೆ 4 ಸ್ಪೆಲ್ಲಿಂಗ್ ಹೇಳ್ಬಿಡ್ತೀನಿ ಅಂತ ಹೇಳಿದ್ರಂತ. ಅವಾಗ ನೋಟ್ಬುಕ್ ಕೈಯಲ್ಲಿ ಇತ್ತವ್ರಿಗೆ. ಆ ನೋಟ್ಬುಕ್ ಇದ್ದಾಗ ನೀ ಬುಕ್ ಸ್ಪೆಲ್ಲಿಂಗ್ ಹೇಳಂತ. ಹೌದಾ ಸರ್, ನನಗೆ ಬರೀ ಒಂದು ಬುಕ್ ಅಲ್ಲ ಸರ್, ನನಗೆ ಮಿನಿಮಮ್ 9 ರಿಂದ 10 ತರದ ಬುಕ್ಸ್ಗಳು ಗೊತ್ತಂತೆ. ಮತ್ತೆ ಚಾಲೂ ಮಾಡಿದ ಮಗು ನೋಟ್ಬುಕ್, ಪಾಸ್ಬುಕ್, ಚೆಕ್ ಬುಕ್, ಫೇಸ್ಬುಕ್, ಸ್ಟಡಿ ಬುಕ್, ಗ್ರಾಮರ್ ಬುಕ್, ಹೋಮ್ವರ್ಕ್ ಬುಕ್, ಲಾಗ್ ಬುಕ್, ವಿಡಿಯೋ ಬುಕ್, ಫೋಟೋ ಬುಕ್, ವಿಚ್ ಬುಕ್ ಡು ಯು ವಾಂಟ್ ಟು ಸ್ಪೆಲ್ ಔಟ್ ಸರ್? ಸ್ವಲ್ಪ ಮಾಸ್ತರ್ಗೆ ಯಾಕೋ ಭಯನಾಗೆ. ನಾನು 10 ವರ್ಷ ಆಯ್ತು ಪಾಠ ಮಾಡಕ್ಕೆ, ಎಲ್ಲಿ ಈ ತರ ನೋಡಿ ಇಲ್ಲ, ತಲೆ ಕೂದ ಸರಿ ಹಿಕ್ಕಿಲ್ಲ, ಮೂಗಿನ ಸಿಂಬಳ ತೆಗೆದಲ್ಲ, ಮತ್ತೆ ಆದ್ರೆ ಹೆಂಗೆ ಬರ್ಸ್ತದಿಲ್ಲ. ಅವಾಗ ಕೈಯಾಗ ವಾಟರ್ ಬಾಟ್ಲಿ ಇತ್ತಂತ, ವಾಟರ್ ಬಾಟ್ಲಿ ತಗೊಂಡು ನೀರು ಕುಡಿತೀಯನೋ ತಗೊಂಡಂತ, ಫಿಲ್ಟರ್ ವಾಟರ್ ಅಂತ. ಸರ್ ನನಗೆ ಫಿಲ್ಟರ್ ವಾಟರ್ ಅಷ್ಟೇ ಅಲ್ಲ, 10 ತರದ ವಾಟರ್ಸ್ ಮತ್ತು 10 ತರದ ಸೋರ್ಸ್ ಆಫ್ ವಾಟರ್ಸ್ಗಳು ಗೊತ್ತಂತೇಳಿ ಮಗು ಹೇಳ್ತದಂತ. ಫಿಲ್ಟರ್ ವಾಟರ್, ಮಿನರಲ್ ವಾಟರ್, ಕ್ಯಾನುವಲ್ ವಾಟರ್, ಬೋರ್ವೆಲ್ ವಾಟರ್, ರೈನ್ ವಾಟರ್, ಡ್ರೈನೇಜ್ ವಾಟರ್, ಡರ್ಟಿ ವಾಟರ್, ವಿಚ್ ವಾಟರ್ ಇಸ್ ಪ್ಯೂರಿಫೈಡ್ ದಿಸ್ ಅಂತ ಕೇಳಿ. ಒಂದೇತಕ್ಕನ ಸಾಲಿ ಹಚ್ಚಿಲ್ಲ ಮಗುನ. ಆಶ್ಚರ್ಯಪಟ್ಟ ಮಾಸ್ತರ್ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಆಶಾ ಕರ್ತಿರ್ತಾರಲ್ಲ ಅವ್ರು ಕರಿತಾರೆ. ಮೇಡಮ್ ಅವ್ರ ಇಲ್ಲಿ ಬರ್ರಿ, ಇದು ಯಾವ ಕನ್ವೆಂಟ್ ಶಾಲೆಗೆ ಹೋಗ್ತದ, ಸ್ವಲ್ಪ ಜರ ಹೆಸರು ಹೇಳ್ರಿ, ಇದು ಇಷ್ಟೆಲ್ಲ ಹೆಂಗಾದ ಅಂದಾಗ ಅವಾಗ ಆಕಿ ಸ್ವಲ್ಪ ತೆಳಕ್ ಮ್ಯಾಕ್ ನೋಡಿ, ಸರ್ ಇದು ಶಾಲೆಗೆ ಬರಲ್ರಿ, ವಾರದಾಗ 2 ದಿನ ಬರ್ತದ, ಮತ್ತೆ ತತ್ತಿ ಬಾಳೆ ಕೊಟ್ಟಾಗ ಮಾತ್ರ ಶಾಲೆಗೆ ಬರ್ತದ, ಮಿಕ್ಕಿ ದಿನ ತಾಯಿಯಿಂದ ದನ ಕರ ಕುರಿ ಮರಿ ಹಿಡ್ಕೊಂಡು ಓಡ್ತಿರ್ತಾರೆ ಸೈಡಿಗೆ ಬುತ್ತಿ ಬಾಟ್ಲಿ ಹಿಡ್ಕೊಂಡು ನೀರಿನಾಗ. ಮತ್ತೆ ಇಷ್ಟೆಲ್ಲ ಹೆಂಗ್ ಅಭ್ಯಾಸ ಮಾಡ್ತದ ಅಂತ ಕೇಳಿದಾಗ ಒಂದು ಫೋನ್ ಕಾಲ್ ಬರುತ್ತೆ ಅವರಿಗೆ. ವೆಯ್ಟ್ ಫಾರ್ 2 ಮಿನಿಟ್ಸ್, ನನಗೆ ಫೋನ್ ಬಂದಿದೆ ಅಂದಾಗ, ಸರ್ ನಿನಗೆ ಫೋನ್ ಕಾಲ್ ಅಷ್ಟೇ ಗೊತ್ತಾ? ನನಗೆ 10 ತರದ ಕಾಲ್ಸ್ ಗೊತ್ತು, 1 ನಿಮಿಷ ಹೇಳ್ತೀನಿ, ಅವಾಗ ಕೇಳಿಕೊಂಡು ಹೋಗಂತ. ವಿಡಿಯೋ ಕಾಲ್, ಮಿಸ್ ಕಾಲ್, ವಾಯ್ಸ್ ಕಾಲ್, ಫ್ರೆಂಡ್ ಕಾಲ್, ಫ್ಯಾಮಿಲಿ ಕಾಲ್, ಫ್ರಾಡ್ ಕಾಲ್, ಅನ್ವಾಂಟೆಡ್ ಕಾಲ್, ರಿಲೇಟಿವ್ಸ್ ಕಾಲ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಕಾಲ್, ವಿಚ್ ಕಾಲ್ ಡಿಡ್ ಯು ರಿಸೀವ್ ಅಂತ ಕೇಳಿದ. ಆಶ್ಚರ್ಯಪಟ್ಟ ಅಧಿಕಾರಿ ಅವಾಗ ಹೇಳಿದ್ರಂತವ್ರು, ಇದು ಶಾಲೆ ಮಗುವನ್ನ ಅಥವಾ ಡೌಟ್ ಏನೋ ಮೈಕ್ರೋಚಿಪ್ ಇನ್ಸ್ಟಾಲ್ ಮಾಡಿದ್ರೆ ತಲೆ ಒಳಗಡೆ ಅಂತ ಕೇಳಿದಾಗ ಅವಾಗ ಆಶಾ ಕರ್ತರು ಹೇಳಿದ್ರಂತ, ಇದು ಶಾಲೆ ಮಗು ಅಂದ್ರೆ ನಮ್ದು ತಪ್ಪಾಗ್ತದ್ರಿ ಸರ್, ಇದು ಶಾಲೆ ಮಗುವಲ್ಲ, ಮನೆಯ ಮೊದಲ ಪಾಠ ಶಾಲೆ ಮಗು ಅಂತ ಹೇಳಿ. ಮಗು ಮುಂಜಾನೆ 4 ಗಂಟೆಗೆ ಎದ್ದೇಳ್ತದ, ಹೊರಗಡೆ ಬರುತ್ತೆ, ಇವ್ರು ಏನ್ ಮಾಡ್ತು ಅಂದಾಗ ಹೇಳ ಪಾಪ ಒಂದು ಪ್ರಶ್ನೆ ಇತ್ತು ನೋಡು ಅಂದ್ರೆ